ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾಲ್ಗೆ ಬಗ್ಗೆ ಒಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾಲ್ಗೆ ಅನ್ನೋದು ಅಷ್ಟೊಂದು ಸುಲಭವಾದ ಇಂದ್ರಿಯ ಅಲ್ಲ. ಇದು ಪಂಚೇಂದ್ರಿಯಗಳಲ್ಲಿ ಒಂದಾದಂಥ ಈ ಒಂದು ನಾಲ್ಗೆಯಿಂದ ಏನೆಲ್ಲ ಆಗ್ತವೆ ಅನ್ನೋದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ನಾಲ್ಗೆಯಿಂದ ಆಗಬಾರದ್ದೆಲ್ಲ ಆಗುತ್ತೆ. ಎಷ್ಟೋ ಜಗಳಗಳಾಗುತ್ತೆ, ಕೊಲೆಗಳಾಗುತ್ತೆ, ಮರ್ಡರ್ಗಳಾಗುತ್ತೆ, ಇನ್ನೂ ಏನೇನೋ ಆಗ್ತವೆ. ಮತ್ತು ಮನುಷ್ಯನ ಆರೋಗ್ಯ ಕೆಡೋದಕ್ಕೂ ಕೂಡ ಈ ನಾಲಿಗೆನೇ ಮುಖ್ಯವಾದ ಕಾರಣ ಸ್ನೇಹಿತರೆ. ಯಾವ ರೀತಿ ಅಂತ ಮುಂದೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ನಾಲಿಗೆ ಆರೋಗ್ಯ ಏನಕ್ಕೆ ಕೆಡುತ್ತೆ? ನಾವು ಏನು ತಿಂತೀವೋ ಅದೆಲ್ಲ ಕೂಡ ನಾಲಿಗೆ ಮುಖಾಂತರ ಅಲ್ವಾ ತಿನ್ನೋದು. ನಾಲಿಗೆಯಿಂದ ತಿಂದ್ರೇ ಅದು ಹೊಟ್ಟೆ ಒಳಗಡೆ ಹೋಗೋದಲ್ವಾ. ಏನೇನು ತಿಂತೀವಿ? ನಾಲಿಗೆ ರುಚಿಗೆ ಏನು ಬೇಕೋ ಅದನ್ನು ಮಾತ್ರ ತಿಂತೀವಿ. ಟೇಸ್ಟ್ ಆಗಿರಬೇಕು, ರುಚಿಯಾಗಿರಬೇಕು. ರುಚಿ ಇಲ್ಲ ಅಂದರೆ ನಾಲಿಗೆ ಸ್ವೀಕರಿಸೋದಿಲ್ಲ. ನಾಲಿಗೆ ಸ್ವೀಕರಿಸಲ್ಲ ಅಂದರೆ ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗಿಲ್ಲ ಅಂದರೆ ಹೊಟ್ಟೆಗೆ ಆಹಾರ ಸಿಗೋದಿಲ್ಲ. ಅದಕ್ಕೆ ಈಗಿನ ಜನ ಈ ಕಲಿಯುಗದಲ್ಲಿ ಇಂದ್ರಿಯಗಳ ನಿಯಂತ್ರಣ ತಪ್ಪಿರುವಂಥ ಒಂದು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ, ನಾಲಿಗೆ ರುಚಿಗೋಸ್ಕರ ಏನೆಲ್ಲ ತಿನ್ನಬಾರ್ದೆಲ್ಲ ಆಳು ಮುಳುಗೆಲ್ಲ ತಿಂತಾ ಇದ್ದೇನೆ. ನಾಲ್ಗೆಗೆ ರುಚಿಯಾಗಿದ್ದರೆ ಸಾಕು. ಆ ನಾಲ್ಗೆಯಿಂದ ತಿಂದಂಥ ಆಹಾರ ಹೊಟ್ಟೆ ಒಳಗಡೆ ಹೋದರೆ ಅದರ ಪರಿಣಾಮ ಏನಾಗುತ್ತೆ? ಅದೇನು ಬೇಕಾಗಿಲ್ಲ ಮನುಷ್ಯನಿಗೆ. ಸದ್ಯಕ್ಕೆ ರುಚಿಯಾಗಿರೋದು ತಿಂದ್ಬಿಡ್ಬೇಕಷ್ಟೇ. ಹೊಟ್ಟೆ ಒಳಗಡೆ ಹೋದರೆ ಏನಾದ್ರೂ ಅವನಿಗೆ ಬೇಕಾಗಿಲ್ಲ. ಆರೋಗ್ಯಕರವಾದ ಆಹಾರ ಅನ್ನೋದು ಯಾವಾಗಲೂ ಅಷ್ಟು ರುಚಿಯಾಗಿರೋದಿಲ್ಲ, ತಿನ್ನಬೇಕು ಅನಿಸೋದಿಲ್ಲ. ಆ ರೀತಿ ಒಂದು ಆಹಾರವನ್ನು ತಿಂದರೆ ಮನುಷ್ಯ ಆರೋಗ್ಯ ಇನ್ನೂ ಹೆಚ್ಚಾಗುತ್ತೆ. ಅದೇ ನಾಲ್ಗೆ ರುಚಿಗೆ ಏನು ತಿನ್ನಬಾರ್ದೋ ಅದನ್ನೆಲ್ಲ ತಿಂದರೆ ಸದ್ಯಕ್ಕೆ ರುಚಿಯಾಗಿ ಇರುತ್ತೆ. ಹೊಟ್ಟೆ ಒಳಗಡೆ ಹೋದ್ಮೇಲೆ ಅದು ಏನು ಮಾಡುತ್ತೆ ಆಮೇಲೆ ಗೊತ್ತಾಗುತ್ತೆ. ಮನುಷ್ಯನಿಗೆ ನಿಧಾನವಾಗಿ ಗೊತ್ತಾಗುತ್ತೆ. ಏನಾಗುತ್ತೆ? ಆರೋಗ್ಯದ ಸಮಸ್ಯೆ ಬರುತ್ತೆ. ಬರಬಾರ್ದ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ತವೆ. ಅದೇ ನಾಲ್ಗೆ ರುಚಿ ಏನು ಬಯಸುತ್ತೋ ಅದನ್ನು ಬಿಟ್ಬಿಟ್ಟು ಈ ಶರೀರ ಆರೋಗ್ಯಕರವಾಗಿರಬೇಕಾದ್ರೆ ಏನು ಬೇಕೋ ಅದನ್ನು ತಿಂದರೆ ಮನುಷ್ಯ ಯಾವುದೇ ರೀತಿಯ ಕಾಯಿಲೆಗಳಾಗಲಿ ರೋಗಗಳಾಗಿ ಬರುವುದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಮನುಷ್ಯನ ಶರೀರ ಆರೋಗ್ಯಕರವಾಗಿ ಇರಬೇಕಂದ್ರೆ ಸ್ವೀಕರಿಸುವಂಥ ಆಹಾರ ಯಾವಾಗಲೂ ಕಹಿಯಾಗಿ ಇರುತ್ತೆ, ಸಪ್ಪೆಯಾಗಿ ಇರುತ್ತೆ. ಆರೋಗ್ಯ ಕೆಡೋದಕ್ಕೆ ಕಾರಣವಾಗುವಂಥ ಆಹಾರ ಯಾವಾಗಲೂ ರುಚಿಯಾಗೇ ಇರುತ್ತೆ. ನಾಲ್ಗೆಗೆ ರುಚಿ ಅನಿಸುತ್ತೆ. ತಿಂದ ಮೇಲೆ ಆ ಒಂದು ಆಹಾರ ಶರೀರಕ್ಕೆ ಏನು ಮಾಡಬೇಕೋ ಅದು ಗ್ಯಾರಂಟಿ ಮಾಡುತ್ತೆ. ಅದು ಮನುಷ್ಯನಿಗೆ ಬೇಕಾಗಿಲ್ಲ. ತಿಂದ ನಂತರ ಏನಾದರೆ ನಮಗೇನು ರುಚಿಯಾದ ಒಂದು ಆಹಾರ ತಿಂದ್ಬಿಟ್ರೆ ಸಾಕು ಅಷ್ಟೇ. ಮತ್ತು ಜಗಳಗಳು, ಮರ್ಡರ್ಸು, ಇನ್ನೂ ಏನೇನೋ ಆಗ್ತವೆ ಈ ನಾಲ್ಗೆಯಿಂದ. ಯಾವ ರೀತಿ? ನಾವು ಏನು ಮಾತಾಡ್ತೀವೋ ಅದ್ರ ಮೇಲೆ ನಮ್ಮ ಲೈಫ್ ಇರುತ್ತೆ ಸ್ನೇಹಿತರೆ, ನಮ್ಮ ಜೀವನ ಇರುತ್ತೆ. ನಾವು ಒಳ್ಳೆಯವರಾಗಿ ಇರೋದಕ್ಕೂ ಸಂಸ್ಕಾರಹೀನನಾಗಿ ಸರ್ವನಾಶ ಆಗೋದಕ್ಕೂ ಎಲ್ಲ ನಾಲ್ಗೆನೇ ಕಾರಣ ಆಗುತ್ತೆ. ನಾಲ್ಗೆ ಮುಖಾಂತರ ನಾವು ಏನು ಮಾತಾಡ್ತೀವೋ ಅದು ಅವರವರ ಲೈಫನ್ನು ಡಿಸೈಡ್ ಮಾಡುತ್ತೆ ಸ್ನೇಹಿತರೆ. ಸಂಸ್ಕಾರ ಇದ್ದು ಒಳ್ಳೆಯ ನಡತೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಅದ್ರ ಜೊತೆಗೆ ಸಂಸ್ಕಾರ ಏನಾದರೂ ಇದ್ಬಿಟ್ರೆ ಮನುಷ್ಯನನ್ನು ಆ ನಾಲ್ಗೆ ಕಾಪಾಡುತ್ತೆ. ಕೆಟ್ಟ ಪದಗಳನ್ನೋದು ಆ ನಾಲ್ಗೆ ಮಾತಾಡಲ್ಲ. ಸಂಸ್ಕಾರ ಇರೋದ್ರಿಂದ ಒಳ್ಳೆಯ ಮಾತುಗಳನ್ನೇ ಆಡುತ್ತೆ. ಆವಾಗ ಆ ನಾಲ್ಗೆ ಮನುಷ್ಯನ ಕಾಪಾಡುತ್ತೆ. ಅದೇ ಸಂಸ್ಕಾರ ಇಲ್ಲದೆ ನ್ಯಾಯ ಧರ್ಮ ಬಿಟ್ಬಿಟ್ಟು ಅನ್ಯಾಯ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇರೋನಿಗೆ ಆ ನಾಲ್ಗೆಯಿಂದ ಬರ್ತಕ್ಕಂಥ ಒಂದು ಮಾತುಗಳು ಯಾವುದು ಒಳ್ಳೆ ಮಾತುಗಳೇ ಬರೋದಿಲ್ಲ. ರಜೋಗುಣಕ್ಕೆ ತಮೋಗುಣಕ್ಕೆ ಸಂಬಂಧಿಸಿದಂಥ ಮಾತುಗಳೇ ಆ ನಾಲ್ಗೆ ಮಾತಾಡ್ತಾ ಇರುತ್ತೆ. ಯಾವಾಗಲೂ ಒಬ್ಬರನ್ನು ಕೆಟ್ಟ ಮಾತುಗಳು ಆಡೋದು, ಹಿಂಸೆ ಕೊಡೋದು, ಕೆಟ್ಟ ಮಾತುಗಳನ್ನು ಆಡಿ ಎದುರುಗಡೆ ಇರೋರು ದುಃಖ ಪಡ್ತಾ ಇದ್ರೆ, ಅವ್ರ ಮನಸ್ಸು ನೋಯಿಸಿದ್ರೆ ಮಾತಾಡಿರ್ತಾನಲ್ಲ ಕೆಟ್ಟ ಪದಗಳು ನಾಲ್ಗೆ ಮುಖಾಂತರ, ಅವನಿಗೆ ಸಂತೋಷ, ಒಂಥರ ಖುಷಿ, ರಾಕ್ಷಸಾನಂದ. ಆ ರೀತಿ ನಾಲಿಗೆಯಿಂದ ಏನು ಬೇಕಾದರೂ ಆಗುತ್ತೆ. ಮನುಷ್ಯನ ಜೀವನ ಉಳಿಯುತ್ತೆ, ಅಳಿಯುತ್ತೆ. ಈ ಪ್ರಪಂಚದಲ್ಲಿ ನಾಲಿಗೆ ಒಂದು ಕಂಟ್ರೋಲಲ್ಲಿ ಇಟ್ಕೊಬಿಟ್ರೆ ಆ ಮನುಷ್ಯನ ಲೈಫು ಒಂದು ಲೆವೆಲಲ್ಲಿ ಇರುತ್ತೆ ಸ್ನೇಹಿತರೆ. ಅದಕ್ಕೆ
ಮನುಷ್ಯನು ಸರ್ವನಾಶ ಆಗೋದಕ್ಕೂ ಮನುಷ್ಯನು ಉತ್ತಮ ಪ್ರಜೆಯಾಗಿ ಬೆಳೆಯೋದಕ್ಕೂ ಕೂಡ ಈ ನಾಲಿಗೆನೇ ಕಾರಣ.